ಅಡಿಕೆ ಬೆಳೆಗಾರರೆಲ್ಲ ರೊಚ್ಚಿಗೆದ್ದಿದ್ದಾರೆ. ಗುಟ್ಕಾ ಬ್ಯಾನ್ಗೆ ವಿರೋಧ ಮಾಡ್ತಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ನಿಷೇಧ ವಾಪಸ್ ಪಡೆಯಲ್ಲ ಅಂತಿದ್ದಾರೆ ಸಚಿವ ಯುಟಿ ಖಾದರ್. ಇನ್ಮುಂದೆ ಸ್ವಚ್ಛತೆ ಇಲ್ದಿದ್ರೆ ಹಾಸ್ಟೆಲ್, ಮದುವೆ ಮನೆಗೂ ಆರೋಗ್ಯ ಅಧಿಕಾರಿಗಳು ಎಂಟ್ರಿ ಕೊಡ್ತಾರೆ. ಸ್ವಚ್ಛತೆ ಸಮಸ್ಯೆ ಕಂಡು ಬಂದ್ರೆ QR ಕೋಡ್ ಮೂಲಕ ದೂರು ಕೊಡಬಹುದು. ರಾಜ್ಯ ಸರ್ಕಾರ ಗುಟ್ಕಾ ಪಾನ್ ಮಸಾಲಾ ಪ್ರಿಯರಿಗೆ ಶಾಕ್ ಕೊಟ್ಟಿದೆ. ಗುಟ್ಕಾ ಪಾನ್ ಮಸಾಲಾ ನಿಷೇಧಿಸಿದೆ. ಇದಕ್ಕೆ ಭಾರಿ ವಿರೋಧವೂ ವ್ಯಕ್ತವಾಗಿದೆ. ಆದರೆ ಯಾವುದೇ ಕಾರಣಕ್ಕೂ ನಿಷೇಧದ ಆದೇಶವನ್ನ ವಾಪಸ್ ಪಡೆಯಲ್ಲ ಅಂತ ಆರೋಗ್ಯ ಸಚಿವ ಯುಟಿ ಖಾದರ್ ಸ್ಪಷ್ಟಪಡಿಸಿದ್ದಾರೆ. ಆದೇಶ ಎಲ್ಲಿಯೂ ಕೂಡ ಇಲ್ಲಿ ಪಡೆದಿಲ್ಲ ಮತ್ತು ಇದರ ಬಗ್ಗೆ ಮುಖ್ಯಮಂತ್ರಿ ಬೇಕಾದ್ರೆ ನಾವು ಕೂಡ ಚರ್ಚೆ ಮಾಡಿ ಮತ್ತೆ ನಮಗೆ ತಿಳಿಸಿ ಹೇಳ್ತೇವೆ. ಪಾನ್ ಮಸಾಲೆ ಏನಿದೆಯಾ ಅದರಲ್ಲಿ ಗುಟ್ಕಾ ಇರಲಿ, ನಿಕೋಟಿನ್ ಇರಲಿ, ಇದೆಲ್ಲ ಕೂಡ ಮಿಕ್ಸ್ ಆಗಿ ಬರಬಾರ್ದು ಅಂತ ಕೆಲ ಬರ್ತಾ ನಮಗೆ ಮಾಹಿತಿ ಇರ್ತದೆ ಅಥವಾ ಅದನ್ನು ತಯಾರಾಗ್ತದೆ ನಮಗೆ ಮಾಹಿತಿ ಉಂಟು. ಅಂಥವ್ರ ಬಗ್ಗೆ ಕಠಿಣ ಕ್ರಮ ತೆಗೆದು ಹೇಳಿದ್ದೇವೆ. ಗುಟ್ಕಾ ನಿಷೇಧಕ್ಕೆ ಅಡಕೆ ಬೆಳೆಗಾರರು, ವರ್ತಕರು ವಿರೋಧ ಮಾಡ್ತಿದ್ದಾರೆ. ಆದರೆ 3-4 ತಿಂಗಳು ಕಾದು ನೋಡಿ, ಯಾವುದೇ ಸಮಸ್ಯೆ ಆಗೋದಿಲ್ಲ ಅಂತ ಸಚಿವರು ಹೇಳಿದ್ದಾರೆ. ನಾವೀಗ ಹೇಳ್ತೇವೆ, ಇದರಿಂದಾಗಿ ಅಡಕೆ ಬೆಳೆಗಾರರಿಗೆ ಯಾವುದೇ ತೊಂದರೆ ಆಗುವುದಿಲ್ಲ. ಅಡಕೆ ಬೆಳೆಗಾರ ವ್ಯಾಲ್ಯೂ ಜಾಸ್ತಿ ಆಗ್ತದೆ. ಯಾರು ಇವತ್ತು ಇದು ಸರಿಯಲ್ಲ, ನೀವು ವಿಡ್ರಾ ಮಾಡಬೇಕಂತೆಲ್ಲ ಹೇಳ್ತಾ ಇದ್ದಾರಾ, ಅವ್ರು ಯಾರೇ ಇದ್ದರೂ ಕೂಡ ಅವರಿಗೆ ನಾನು ಹೇಳಿಷ್ಟೇ, ನೀವು ದಯವಿಟ್ಟು ಒಮ್ಮೆ ಕಿದ್ವಾಯಿ ಆಸ್ಪತ್ರೆಗೆ ಮತ್ತು ನಿಮ್ಯಾನ್ಸ್ ಆಸ್ಪತ್ರೆಗೆ, ಅದಕ್ಕೆ ನಿಮ್ಮ ಜಯದೇವ್ ಆಸ್ಪತ್ರೆ, ಅಲ್ಲಿ ಒಮ್ಮೆ ನಿಂತು ನೋಡಿ. ಹೋಟೆಲ್ ಮಾತ್ರವಲ್ಲ, ಇನ್ಮುಂದೆ ಆಪರೇಷನ್ ಡರ್ಟಿ ಹಾಸ್ಟೆಲ್. ಬೆಂಗಳೂರಿನ ಕೆಲ ಸ್ಟಾರ್ ಹೋಟೆಲ್ಗಳು ಮಾತ್ರವಲ್ಲ, ಪ್ರೈವೇಟ್ ಹಾಸ್ಟೆಲ್ಗಳಲ್ಲೂ ಆರೋಗ್ಯ ಸುರಕ್ಷತಾ ಇಲಾಖೆ ಪರಿಶೀಲನೆ ನಡೆಸಲಿದೆ. ಬಸ್ ನಿಲ್ದಾಣ, ಮದುವೆ ಮನೆ, ರೈಲ್ವೆ ಕ್ಯಾಂಟೀನ್ಗಳಲ್ಲೂ ಪರಿಶೀಲನೆಗೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಸಿಕ್ಕಿ ಬಿದ್ರೆ ಕ್ಷಮಾಪಣೆ ಇಲ್ಲ ಅಂತಿದ್ದಾರೆ ಸಚಿವ ಯುಟಿ ಖಾದರ್. ಕೂಡ ಪ್ರೈವೇಟ್ ಹಾಸ್ಟೆಲ್ಸ್, ಪ್ರೈವೇಟ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಆಲ್ಸೋ, ಗವರ್ಮೆಂಟ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಆಲ್ಸೋ, ಬರೀ ಸರ್ಕಾರಿ ಹಾಸ್ಟೆಲ್ ಮಾತ್ರ ಅಲ್ಲ, ಪ್ರೈವೇಟ್ ಹಾಸ್ಟೆಲ್ ಕೂಡ ನಾವು ಅದನ್ನು ಮಾಡಬೇಕಂತ ಇಚ್ಛೆ ಇದೆ. ಅದು ಜೊತೆ ನಮ್ಮ ಬಸ್ ಸ್ಟ್ಯಾಂಡ್, ಪಬ್ಲಿಕ್ ಬಸ್ ಸ್ಟ್ಯಾಂಡ್ ಕೇಟರಿಂಗ್ ಇರ್ತದೆ, ಮದುವೆಗೆ ಕೇಟರಿಂಗ್ ಮಾಡುವಂಥ ಸೆಂಟರ್ಸ್ ಇರ್ತದೆ. ಇದೆಲ್ಲ ಕೂಡ ಅವರವರು ಇದ್ದದ್ದನ್ನು ಈಗಲೇ ರೆಕ್ಟಿಫೈ ಮಾಡಿಕೊಂಡು ಇವತ್ತು ಹೋಗುವಂಥ ವಿಚಾರ ಕೂಡ ಆಗಬೇಕು. ಇನ್ನು ಬೆಂಗಳೂರಿನಲ್ಲಿ ಹೋಟೆಲ್ಗಳಲ್ಲಿ ದಾಳಿ ಮಾಡಿ ಸ್ವಚ್ಛತೆ ಪರಿಶೀಲನೆ ಮಾಡಿದ್ದ ಅಧಿಕಾರಿಗಳಿಗೆ ಯುಟಿ ಖಾದರ್ ಸನ್ಮಾನ ಮಾಡಿದ್ದಾರೆ. ಸ್ವಚ್ಛತೆ ಸಮಸ್ಯೆ ಕುರಿತು ದೂರು ನೀಡಲು QR ಕೋಡ್. ಸ್ವಚ್ಛತೆ ವಿಚಾರದಲ್ಲಿ ಸರ್ಕಾರ ಮೊದಲ ಬಾರಿಗೆ ವಿಭಿನ್ನ ಪ್ರಯೋಗಕ್ಕೆ ಮುಂದಾಗಿದೆ. ಸಾರ್ವಜನಿಕರಿಗೆ ದೂರು ನೀಡಲು QR ಕೋಡ್ ಬಿಡುಗಡೆ ಮಾಡಲಾಗಿದೆ. ಇನ್ಮುಂದೆ ಹೋಟೆಲ್, ಮೆಡಿಕಲ್ ಸ್ಟೋರ್ಗಳಲ್ಲಿ QR ಕೋಡ್ ಇರುತ್ತೆ. ಸ್ಕ್ಯಾನ್ ಮಾಡಿ ಸಮಸ್ಯೆ ಹೇಳಿಕೊಳ್ಳಬಹುದಾಗಿದೆ. ನಂತರ ಅಧಿಕಾರಿಗಳು ದಾಳಿ ಮಾಡ್ತಾರೆ. ಖುದ್ದು ಖಾದರ್ ಅವರೇ ಇವತ್ತು QR ಕೋಡ್ ಲಾಂಚ್ ಮಾಡಿದ್ರು. ಒಂದು QR ಕೋಡ್ ಬಾರ್ ಕೋಡ್ ಮಾಡಿದ್ದೇವೆ. ಅದನ್ನು ನಾವೀಗ ರಿಲೀಸ್ ಮಾಡ್ತೇವೆ. ಎಲ್ಲ ಹೋಟೆಲ್ನ ಮುಂದೆ, ಎಲ್ಲ ಪಬ್ಲಿಕ್ ಪ್ಲೇಸಲ್ಲಿ ನಾವು ಅದನ್ನು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕಲಿಸ್ತೇವೆ. ಏನೇ ಹೇಳಿ, ಗುಟ್ಕಾ ಪಾನ್ ಮಸಾಲಾ ಬ್ಯಾನ್ ವಿಚಾರದಲ್ಲೂ ಆರೋಗ್ಯ ಇಲಾಖೆ ನೋ ಕಾಂಪ್ರಮೈಸ್ ಅಂತಿದ್ರೆ, ಸ್ವಚ್ಛತೆ ವಿಚಾರವನ್ನು ಕೂಡ ಗಂಭೀರವಾಗಿ ಪರಿಗಣಿಸಿದೆ. ಇದಕ್ಕಾಗಿ QR ಕೋಡ್ ಅನ್ನ ಪರಿಚಯಿಸಿದೆ. ಬ್ಯೂರೋ ರಿಪೋರ್ಟ್, TV9.